ನಮಸ್ತೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳಿದುಕೊಂಡು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ತೆರಳಿದ್ದ ಸ್ಥಳದಲ್ಲಿ ಶುದ್ಧೀಕರಣದ ಕಾರ್ಯವನ್ನು ನಡೆಸಿದ್ದಾರೆ ಅಥವಾ ಶುದ್ಧೀಕರಣ ಹೋಮವನ್ನು ನಡೆಸಿದ್ದಾರೆ BJPಗರು ಅಂತೇಳಿ ಕಾಂಗ್ರೆಸ್ಸಿಗರು ಹೊಸ ಆರೋಪವನ್ನು ಮಾಡಿದ್ದಾರೆ ಸ್ನೇಹಿತರೆ. ಇದರ ಕುರಿತು ಚರ್ಚೆ ಮಾಡೋಣ ಸ್ನೇಹಿತರೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಪಡ್ಕೊಳ್ಳೋಕ್ಕೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಮುಂದುವರಿಸ್ತೇನೆ ಸ್ನೇಹಿತರೆ. ಎಲ್ಲರಿಗೂ ವಂದನೆಗಳನ್ನು ತಿಳಿಸೋದ್ರ ಮೂಲಕ ವಿಷಯದ ಗಮನ ಹರಿಸೋಣ. ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಲಕ್ಷಾಂತರ ತಮ್ಮ ಪಕ್ಷದವರನ್ನು, ಕಾರ್ಯಕರ್ತರನ್ನು, ಜನರನ್ನು ಉದ್ದೇಶಿಸಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರಂತೆ. ಅವರು ಮಾತನಾಡಿ ತೆರಳಿದ ಬಳಿಕ ಅಲ್ಲಿ ಶುದ್ಧೀಕರಣ ಕಾರ್ಯವನ್ನು ಕೈಗೊಂಡಿದ್ದಾರೆ ಹಾಗೂ ಶುದ್ಧೀಕರಣ ಹೋಮವನ್ನು ನಡೆಸಿದ್ದಾರೆ. ಇದು ಬಹಳಷ್ಟು ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ ಒಂದು ರೀತಿ ಜಾತಿ ವ್ಯವಸ್ಥೆ, ಅಂದರೆ ಜಾತಿಯವರದ್ದು ದಲಿತ ಅಂತ ಈ ರೀತಿ ಮಾಡಿದ್ದಾರೆ ಅಂಥೇಳಿ ಹೊಸದಾಗಿ ಕಾಂಗ್ರೆಸ್ಸಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಈ ಅಸ್ತ್ರ ಹಾಗಾದರೆ ಇದೇ ಅಸ್ತ್ರವನ್ನು ಇಟ್ಕೊಂಡು ಬರುವ ಚಳಿಗಾಲದ ಲೋಕಸಭಾ ಅಧಿವೇಶನವನ್ನು ಹಾಳು ಮಾಡಲಿಕ್ಕೆಲ್ಲ ರಾಹುಲ್ ಗಾಂಧಿ ಅವರು ಸ್ಕೆಚ್ ಹಾಕ್ತಾಯಿದ್ದಾರಾ, ಅಥವಾ ಅದರ ನಿಟ್ಟಿನಲ್ಲಿ ತಯಾರಿ ನಡೆಸ್ಕೊಳ್ಳಿಕ್ಕೆ ಅದನ್ನು ವಿವಾದವನ್ನಾಗಿ ಭುಗಿಲೇಳುವಂತೆ ಕಾಂಗ್ರೆಸ್ ಮಾಡಿದೆಯಾ ಅಂತ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತಾ ಇವೆ. ಇದರ BJP ತನ್ನ ಮೇಲೆ ಬಂದ ಆರೋಪವನ್ನು ನಿರಾಕರಿಸಿ BJPಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಗೆ ಅವರಿಗೂ ಅಂತರ ಕಾಯ್ದುಕೊಂಡಿದೆ, ಆ ಘಟನೆಯನ್ನು ಖಂಡಿಸಿದೆ. ಆದರೆ ನನಗನ್ನಿಸಿದ್ದೇನಪ್ಪ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತರು ಅಂತೆ ಬಿಂಬಿತವಾಗತ್ತೆ. ವಿಚಿತ್ರ ಅಂತಂದರೆ ಇವರು ಫ್ಯಾಮಿಲಿ ಏನು ರಜಾಕಾರರು, ಅವ್ರದ್ದು ಹಿಸ್ಟ್ರಿ ದೊಡ್ಡದಿದೆ ಬಿಡಿ, ಅದು ಶಾರ್ಟಾಗಿ ಹೇಳ್ತೀನಿ. ರಜಾಕಾರರು ದಾಳಿ ಮಾಡಿ ಯಾರೂ ಇಲ್ಲ, ಇವರಿಬ್ಬರೇ ಇದ್ದಾರೆ, ಇವರೆಲ್ಲ ದೊಡ್ಡ ನರಮೇಧಾಗೈದ ನಂತರ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರು 2-3 ಜನ ಅಷ್ಟೇ ಇರ್ಬೇಕು ಅನಿಸುತ್ತೆ ಮನೇಲಿ. ಅಂದರೆ ಇವರು ಪೂರ್ವಜರು ಆವಾಗ ದುರಂತ ಆಗಿತ್ತು, ಅದು ಮನೇಲಿ ಹೇಳಿದ್ನಲ್ಲ ನಿಮಗೆ. ಆದರೆ ಆವಾಗ ಇವ್ರು ಏನು ಮಾಡಿದ್ರು ಅಂತಂದರೆ ಹಿಂದೂ ಧರ್ಮದ ಒಂದು ಮೇಲೆ ಜಿಗುಪ್ಸೆಗೊಂಡು ಅಥವಾ ಏನೋ ಒಂದು ಇದು ಬೌದ್ಧ ಧರ್ಮದತ್ತ ಆಕರ್ಷಿತವಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅವರೇ ಭಾಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಆ ವಿಷಯಕ್ಕೆ ಹೋಗೋದು ಬೇಡ. ಆದರೆ ದಲಿತರು ಅಂತ ಮೊದಲು ಇವರೇ ಹೇಳಿದರು, ದಲಿತರು ಅಂತ ನಾವು ಹಾಗಾದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ದಲಿತರು ಬೌದ್ಧರು ಬೇರೆ ಏನು ಹಂಗೆ ಇವರದ್ದು ಕಾಂಗ್ರೆಸ್ ನಾಯಕರಿಗೆ ಕೆಲವರು ಲಾಜಿಕೇ ಅರ್ಥ ಆಗೋದಿಲ್ಲ ಸ್ವಾಮಿ. BJPಗರು ಮಾಡಿದ್ರೆ ಇದು ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಮಾಡಬಾರ್ದು, ಜಾತಿ ವ್ಯವಸ್ಥೆ ಮೊದಲೇ ಜೀವಂತವಾಗಿದೆ ಅಂತ ಅದನ್ನೇ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಎಡಪಕ್ಷಗಳು ಭಾರತದಲ್ಲಿ ಮಾಡಿಕೊಂಡೆ ಚುನಾವಣೆ ಗೆದ್ದಿವೆ ಅಂತ ಗೊತ್ತಿದೆ. ಆಮೇಲೆ ಹಿಂದೂಗಳು ಇರುವಂತಹ ಜಾತಿಗಳನ್ನು, ಇವರನ್ನು ಗುಂಪುಗಳನ್ನಷ್ಟೇ ಹೈಲೈಟ್ ಮಾಡ್ತಾರೆ, ಅದರದ್ದು ಭಾಗವಾಗಿ ರಾಜಕೀಯ ಮಾಡಿಕೊಂಡು ಆಡಳಿತನೂ ನಡೆಸ್ತಾರೆ, ಎಲ್ಲ ಗೊತ್ತಿದ್ದ ವಿಷಯನೇ. ಆದರೆ ಕಳವಳಕಾರಿ ಸಂಗತಿ ಅಂತಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದಲ್ಲೂ ಈ ರೀತಿ ಪಂಗಡಗಳಿವೆ, ಮೇಲ್ವರ್ಗ ಕೆಳವರ್ಗ ಅಂತಿದೆ. ಆದರೆ ಎಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡೋದಿಲ್ಲ ಇದೇ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳು. BJPನೂ ಏನು ಅಧಿಕೃತವಾಗಿ ಮಾಡೋದಿಲ್ಲ. ಅವಶ್ಯ ಬಿದ್ದ ಕೆಲವರು ಆ ನಾಯಕರು ಈ ನಾಯಕರು ಕೆಲವರು ಹೇಳಿಕೆ ಕೊಡ್ತಾರೆ ಬಿಟ್ಟರೆ. ಆದರೆ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮುಖಾಂತರನೋ ಅಥವಾ ಆಳವಾಗಿ ಕೆಲವರು ಅಧ್ಯಯನ ಮಾಡಿದವರು ಪುಸ್ತಕ ಬರೋದು ಅಥವಾ ವಿಡಿಯೋದಲ್ಲಿ ಹಂಚ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ ನಂತರ ಎಲ್ಲರಿಗೆ ಗೊತ್ತಾಗಿದೆ. ಅಲ್ಲಿವರೆಗೆ ದೇಶದ ಹಿಂದೂಗಳಿಗೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ನಲ್ಲಿ ಕೂಡ ಜಾತಿ ವ್ಯವಸ್ಥೆಗಳು ಇವೆ ಅನ್ನೋದನ್ನು ಗೊತ್ತಿಲ್ಲದಂಗೆ ಮರೆಸುವಂಗೆ ಅಥವಾ ಅದು ಗೊತ್ತಿದ್ದರೂ ಅದರ ಕುರಿತು ಮಾತಾಡದಿದ್ದಂಗೆ ಮಾಡಿದ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ. ಆದರೆ ಇದಕ್ಕೆ ನನಗೆ ಮುಂದುವರೆದು ಇನ್ನೂ ಅನಿಸಿದ್ದೇನಪ್ಪ ಅಂತಂದರೆ ಕಾಂಗ್ರೆಸ್ ಜನತಾ ಪಾರ್ಟಿ ಏನಾದ್ರು ಈ ರೀತಿ ಮಾಡ್ಲಿಕ್ಕೆ ಹೊರಟ್ಬಿಡ್ತಾ, ಅದಕ್ಕೇನಾದ್ರು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕಂತ ಈ ರೀತಿ ಇದಕ್ಕೆ ಇಳಿದ್ಬಿಡ್ತಾ ಕಾಯಕಕ್ಕೆ ಅಂತಲೂ ಡೌಟ್ ಬರುತ್ತೆ. ಯಾಕೆ ಅಂತಂದರೆ ಅದರ ಕುರಿತು ನಡ್ಡಾ ಅವರು ಈಗ ತನಿಖೆ ಮಾಡ್ತೇವೆ, ತನಿಖೆ ನಡೆಸೋ ಮಟ್ಟ ಏನು ಆ ರೀತಿ ವಿವಾದ ಅಂದರೆ ಹೇಳಿಕೆ ಕೊಡೋದು ಬೇಡ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದಕ್ಕೂ ಮೊದಲು ಇವರು ಈಗಾಗಲೇ ದೊಡ್ಡ ಅದೇನೋ ಅಂದರೆ ಇವರಿಗೇನು ಕಾಂಗ್ರೆಸ್ ಅವರಿಗೆ ರಾಹುಲ್ ಗಾಂಧಿ ಭಾಗ್ ಗಯೆ ಕಾಯರ್ ರಾಹುಲ್ ಗಾಂಧಿ ಹಿಡಿತರ ಓಡೋಗ್ಬಿಟ್ರು ಇದರಲ್ಲಿ ಲೋಕಸಭಾ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಮಾತನಾಡ್ಲಿಕ್ಕೆ ಬಂದಾಗ ಅಂತೆಲ್ಲ ಅವರೆಲ್ಲ ಹೇಳ್ತಾ ಇದ್ದಾರಲ್ಲ. ಈಗ BJP ಪಕ್ಷದವ್ರು ಹೇಳ್ತಾ ಇದ್ದಾರಲ್ಲ, ಡರ್ಪೋಕೆ ಭಾಗ್ ಗಯೆ ರಾಹುಲ್ ಜಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕಿರಣ್ ರಿಜಿಜುರವರು ಹೇಳಿರ್ಬೋದು. ಅದಕ್ಕಾಗಿ ಇವ್ರಿಗಾದರೂ ತದ್ವಿರುದ್ಧ ಅವ್ರ ವಿರುದ್ಧ ಒಂದು ಅಸ್ತ್ರ ಬೇಕಲ್ಲ. ತದನಂತರ ನಾ ಹೇಳ್ದಂಗೆ ಚಳಿಗಾಲದ ಲೋಕಸಭಾ ಅಧಿವೇಶನಕ್ಕೆ ಈಗಿಂದನೇ ಏನಾರು ಒಂದು ವಿಷಯ ಬೇಕಲ್ಲ, ಅದಕ್ಕಾಗಿ ಮಾಡಿರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಈ ಮೊದಲು ಕಾಂಗ್ರೆಸ್ ಅವರು ಈ ರೀತಿ ಭಾಳಷ್ಟು ಬಾರಿ ಮಾಡಿದ್ದಾರೆ. ಆದರೆ ನಾನು ಅವಾಗ ಹೇಳ್ದಂಗೆ ಇವರಿಗೆ ಅಂದರೆ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯನ್ನು ಮತ್ತೊಂದು ಸಲ ಆಡ್ಕೊಳ್ಳಿಕ್ಕೆ, ಹಿಂದೂ ಧರ್ಮವನ್ನು ಹಳಿಲಿಕ್ಕೆ ಚಲೋ ಒಂದು ಘಟನೆ ಸಿಕ್ತು, ಒಂದು ವಿಷಯ ಸಿಕ್ತು ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕೆಲವು ದಿವಸಗಳಿಂದ ಸಂಸತ್ ಹೊರಗೆ ಪಪ್ಪು ಯಾದವ್ ಜೊತೆ ಸೇರಿ ಸನ್ಯಾಸಿಗಳಂತೆ ವೇಷ ಧರಿಸಿ ಕೇಸರಿ ಬಟ್ಟೆ ಉಡುಪನ್ನು ಧರಿಸಿ
ಕಾಣಿಕೆ ಚೋರಿ, ಹುಂಡಿ ಚೋರಿಯನ್ನು ಯಾವ ರೀತಿ ಡ್ರಾಮಾ ಮಾಡಿದರು ಲೋಕಸಭೆ ಹೊರಗೆ ಅಂತ ನೀವು ನೋಡಿದರೆ. ಅದ್ರ ಕುರಿತು ಪಪ್ಪು ಯಾದವ್ರ ಮೇಲೆ ದೇಶದ ಹಲವಾರು ಭಾಗದಲ್ಲಿ FIR ಕೂಡ ದಾಖಲಾಯಿತು ಅಂತ ಕೂಡ ನಾನೆಲ್ಲ ನೋಡ್ತಾ ಇದ್ದೆ. ಅಂದರೆ ಹಿಂದೂ ಧರ್ಮದವರು ವಿಷಯ ಹುಂಡಿ ಚೋರಿ ಆಗಲಿ, ಜಾತಿ ವ್ಯವಸ್ಥೆ ಆಗಲಿ, ದೇವ್ರದ್ದು ರಾಮನ ವಿಷಯ ಆಗಲಿ, ಆಮೇಲೆ ಕಾಕ್ರೋಚ್ ಜನತಾ ಪಾರ್ಟಿ ಇದಾಗಲಿ, ಪ್ರೊಟೆಸ್ಟ್ ಆಗಲಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರೊಟೆಸ್ಟ್ ಆಗಲಿ, ಅಲ್ಲೆಲ್ಲ ಹಿಂದೂ ಧರ್ಮವನ್ನು ಅವಹೇಳನ ಮಾಡೋದು, ಹಿಂದೂ ಧರ್ಮವನ್ನು ಆಡ್ಕೊಳ್ಳೋದು, ರಾಮ ಸೀತೆಯನ್ನು ಎಳೆತರೋದು, ಅದಾನಿ ಪತ್ನಿಯವರಿಗೂ ಹಾಗೂ ಸೀತೆಯ ಒಂದು ಲಿಂಕ್ ಜೋಡಿಸೋದು, ಈ ರೀತಿ ಆ ರೀತಿ ಮಾಡ್ಕೋತ ಬರ್ತಿದ್ದಾರೆ. ಈಗ ವಿಚಿತ್ರ ಅಂದರೆ ಜಾರ್ಖಂಡ್ನಲ್ಲಿ ಸರಿಯಾಗಿ ನ್ಯಾಯ ಕೇಳ್ತಾ ಇರುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಅವರಿಗೆ ಅಲ್ಲೆಲ್ಲ ಈ ಇಬ್ಬರು ಕಾಕ್ರೋಚ್ ಜನತಾ ಪಾರ್ಟಿಯವರು, ಎಡಪಂಥೀಯರು, ಸೋ ಕಾಲ್ಡ್ ಬಾಲಿವುಡ್ ಹೀರೋಯಿನ್ಗಳು, ಸೋನಾಕ್ಷಿ ಸಿನ್ಹಾ ಅಂತೆ, ನಾಸಿರುದ್ದೀನ್ ಶಾ ಅಂತೆ, ಅಯ್ಯೋ ಪಟ್ಟಿ ಒಂದಾಡಿಲ್ಲ ಬಿಡಿ, ಹೇಳಲಿಕ್ಕೆ ಹೋದ್ರೆ ಭಾಳಿದೆ. ಖಾನತ್ರೇಯರು ಯಾಕೋ ಒಬ್ಬ ಸಲ್ಮಾನ್ ಖಾನ್ ಅವರು ಬೆಳಗ್ಗೆ ಒಂದು ಹೇಳಿಕೆ ಕೊಟ್ಟರು, ಸಾಯಂಕಾಲ ಸ್ವಲ್ಪ ಬೇರೆ ತದ್ವಿರುದ್ಧ ಹೇಳಿಕೆ ಕೊಡೋ ಮೂಲಕ ಇವರು ಎಡಪಂಥೀಯರ ಕೆಂಗಣ್ಣಿಗೆ ಗುರಿಯಾದರು. ಭಾಳಷ್ಟು ಹೆಸರುಗಳಿವೆ. ಇವಳು ದಿಯಾ ಮಿರ್ಜಾ ಕೂಡ ಸೋ ಕಾಲ್ಡು ಭಾರಿ ಒಂದು ರೀತಿ ಲೆಫ್ಟ್ ಲಿಬರಲ್ಗಳ ಗ್ಯಾಂಗ್ನ ಸದಸ್ಯನೇ. ಅವರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಈಗ ಜಾರ್ಖಂಡ್ ಪ್ರತಿಭಟನೆ ಕುರಿತು ಯಾರಿಗೂ ಮಾತೇ ಬರ್ತಾ ಇಲ್ಲ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಅದೊಂದು ಕೋತಿಗಳದ್ದೊಂದು ಇದೆಯಲ್ಲ, 3 ಕೋತಿಗಳು, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಆಡಬೇಡ. ಇವ್ರ ದೃಷ್ಟಿಯಲ್ಲಿ ಇವೆಲ್ಲ ಕೆಟ್ಟದ್ದೀಗ. ಆದರೆ ಇದರಲ್ಲಾಗಿದ್ದರೆ ಅದೇ ಜಾರ್ಖಂಡಲ್ಲಿ BJP ಅಧಿಕಾರದಲ್ಲಿ ಇರಬೇಕಿತ್ತು ರೀ, ಮಜಾ ಬರ್ತಿತ್ತು ಭಾಳ. ನೋಡಬೇಕಾಗಿತ್ತು ಇವ್ರನ್ನ. ಆಮೇಲೆ ನನಗೆ ಇನ್ನೊಂದು ವಿಚಿತ್ರ ಅನ್ನಿಸ್ತು, ಮೊನ್ನೆ ನಮ್ಮ ಕರ್ನಾಟಕದ ಮಾಧ್ಯಮಗಳಲ್ಲಿ ಕೆಲವರು ಅವ್ರ ಅಭಿಪ್ರಾಯವನ್ನು ಹಂಚ್ಕೊಟ್ಟಿದ್ದಾರೆ. ಅವ್ರ ಕುರಿತು ನಾನು ಹೇಳ್ತಾ ಇಲ್ಲ, ಅವ್ರದ್ದು ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ABVP ಸದಸ್ಯರು, ABVP ಸಂಘಟನೆಯವರು ಯಾಕೆ ಇದರಲ್ಲಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡಲಿಲ್ಲಪ್ಪ ಅಂತ ಸರಿ ಇದೆ. ಹೌದು, ಅದು ಒಂದು ರೀತಿ ಈ ಎಡಪಂಥೀಯರು ಕೇಳ್ದಂಗೆ ಆಯಿತು. ABVP ಅವ್ರು ಯಾಕೆ ಬರಲಿಲ್ಲಪ್ಪ. ಆದರೆ ಇನ್ನೊಂದು ದೃಷ್ಟಿಯಿಂದ, ಇನ್ನೊಂದು ಬದಿಯಿಂದ ವಿಚಾರ ಮಾಡಿದಾಗ ನನಗೆ ಅನ್ನಿಸ್ತು, ABVP ಅವರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೋಗಿದ್ದರೆ ಅಲ್ಲಿ ಅಲೋವ್ ಮಾಡ್ತಿದ್ರು ಅವರನ್ನು. ಇವರು ಎಡಪಂಥೀಯ ಇವರು ಕೆಲವು ಗುಂಡಗಳು ಸೇರಿಕೊಂಡಿದ್ದರು, ಯಾರೂ ವಿದ್ಯಾರ್ಥಿಗಳು ಇರಲಿಲ್ಲ. ಕೇಳಿದರೆ ನಾನು ವಿದ್ಯಾರ್ಥಿಗಳ ಅಂದರೆ ನನ್ನ ಅವ್ರ ಅಣ್ಣ ಅಥವಾ ಅವ್ರ ಸಂಬಂಧಿಕ, ಅವ್ರ ರಿಲೇಷನ್ನು, ಅವರ ಅಕ್ಕನ ಮಗ, ಆ ರೀತಿ ಈ ರೀತಿ ಹೇಳ್ಕೊಂಡು ಅಲ್ಲಿ ಗುಂಡಾಗಿರಿ ಮಾಡಲಿಕ್ಕೆ ಬಂದಂತಹ ಗುಂಡಾ ಮುಖಧಾರಿಯ ಪ್ರತಿಭಟನಾಕಾರರು ABVP ಸಂಘಟನೆಗಳ ಸದಸ್ಯರನ್ನು ಬಿಡ್ತಿದ್ರ, ಹುರಿದು ಮುಕ್ಕುವುದಿಲ್ಲಾಗಿತ್ತು, ಅವ್ರ ಮೇಲೆ ಹಲ್ಲೆ ಮಾಡೋದಿಲ್ಲಾಗಿತ್ತ. ಅಂದರೆ ABVP ಅವರು ಪ್ರಾಣ ಒತ್ತೆ ಇಟ್ಟು ಅಲ್ಲಿ ಹೋಗಬೇಕಾಗಿತ್ತ ಅಂತ ಕೂಡ ಪ್ರಶ್ನೆ ಬರುತ್ತೆ. ABVP ಅವರು ಸೆಲೆಕ್ಟಿವ್ ಇರ್ಬೋದು, ಭಾಳಷ್ಟು ಕಡೆ ಪ್ರೂವ್ ಆಗಿದೆ ಅಂತ ಇವ್ರು ಹೇಳ್ಬೋದು. ಆಮೇಲೆ ಅದು ನನಗೆ ಅನ್ನಿಸ್ತು, ಅಂದರೆ ಹೆಂಗಿದೆ ನೋಡಿ, ಈಗ ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಘಟನೆಯನ್ನು ಇಟ್ಕೊಂಡು ಅದನ್ನೇ ರಾಜಕೀಯ ಮಾಡೋರು ಇವರು ಕಾಂಗ್ರೆಸ್ನವರು. ಇಲ್ಲಿ ಕರ್ನಾಟಕದಲ್ಲೂ ಈಗ ಇವತ್ತಿಂದ ಸದನ ಸ್ಟಾರ್ಟ್ ಆಗಿದೆ. BJP ಅವರು ಈ KPSCಯನ್ನು CBIಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದರೆ CBI ಕೂಡ ಅಂತ ಪಟ್ಟು ಹಿಡಿಬೇಕಾಗಿತ್ತು. ಹಲವಾರು ರಾಜ್ಯದಲ್ಲಿ ಸಮಸ್ಯೆಗಳಿವೆ. ಒಂದೆರಡು ದಿವಸ ಅಭಿಪ್ರಾಯ ಆಗಿಬಿಟ್ಟಿತ್ತು. ಕೆಲವೊಂದು ಖಾತೆ ಇವರ ರಾಹುಲ್ ಗಾಂಧಿ ಅವರು ಬ್ಯುಸಿ ಇರೋದರಿಂದ ಸಚಿವ ಸಂಪುಟ ಹೆಸರು ಫೈನಲ್ ಆಗಿರಲಿಲ್ಲ, ಖಾತೆಗಳ ಹಂಚಿಕೆ ಸರಿಯಾಗಿ ಆಗಿರಲಿಲ್ಲ. ಅವನ್ನೆಲ್ಲ ಇಶ್ಯೂಗಳನ್ನು ತಗೊಂಡು BJP ಅವರು ಸರಿಯಾಗಿ ಇವರನ್ನು ಸರ್ಕಾರದವರನ್ನು, ಕರ್ನಾಟಕ ಸರ್ಕಾರದವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿತ್ತು. ಏನು ಮಾಡ್ತಾರೋ ಏನು, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಆಗಿ ಸುಮ್ಮನೆ ಕೂತ್ಕೋತಾರೋ, ಅದು ಒಂದು 4-5 ಮಂದಿ ಸ್ವಲ್ಪ ಹೇಳ್ದಂಗೆ ಮಾಡಿ ಸುಮ್ಮನೆ ಇರ್ತಾರೋ ಅಂತ ಹಲವಾರು ಪ್ರಶ್ನೆಗಳು ಕಾಡತೊಡಗಿವೆ. ಲೋಕಸಭೆ ಅಧಿವೇಶನ ಅಂತೂ ಬಹುತೇಕ ಕಿರಣ್ ರಿಜಿಜು ಅವರು ಕೇವಲ ರಾಜ್ಯಸಭೆ, ಲೋಕಸಭೆ ಒಂದೂವರೆ ಎಷ್ಟೋ ಭಾಳಷ್ಟು ಕಡಿಮೆ ಪರ್ಸೆಂಟು, 10%, 15%, 20% ಕೂಡ ಸರಿಯಾಗಿ ನಡೆದಿಲ್ಲ ಅಂತ ಕಳವಳಕಾರಿ ಹೇಳಿಕೆ ಕೊಟ್ಟರು. ಅದಂತೂ ಫಿಕ್ಸೇ. ರಾಹುಲ್ ಗಾಂಧಿ ಎಲ್ಲಿವರೆಗೆ LOP ಆಗಿರ್ತಾರೆ ಅಲ್ಲಿವರೆಗೆ ಸದನವನ್ನು ನಡೀಲಿಕ್ಕೆ ಸುತಾರಾಮ್ ಕೊಡೋದಿಲ್ಲ. ಇದು ಮಾತ್ರ ಬರೆದಿಟ್ಕೊಳ್ಳೋಕ್ಕಡ್ಡಿಲ್ಲ. ಎಲ್ಲಾದರೂ ಚಳಿಗಾಲದ ಅಧಿವೇಶನವನ್ನು ಹೆಂಗೆ ಹಳ್ಳ ಇಡಿಸಬೇಕು ನಾವು ಹೇಳಿದ್ನಲ್ಲ, ಆ ರೀತಿ ಎಜೆಂಡಾವನ್ನು ಹುಡುಕ್ತಾ ಇದ್ದಾರೆ ಈಗ ಅವರು. ಮೋಸ್ಟ್ಲಿ ಫಾರಿನಿಗೆ ಹೋಗಿ ಬರ್ಬೋದೇನಪ್ಪ, ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಪಾಪ ಸ್ನೇಹಿತರು ಒಟ್ಟಿಗೆ ಇಟ್ಕೊಂಡು. ಇವರು ಸುಪ್ರೀತಾ ಶ್ರೀನಾಥ್ ಅವರು ಮೊನ್ನೆ ಸಮಜಾಯಿಷಿ ಕೊಡ್ತಿದ್ರಲ್ಲ, ಗಿರಿರಾಜ್ ಸಿಂಗ್ ಅವರು ರಾಹುಲ್ ಗಾಂಧಿ ಅವರ ಫೋಟೋ ಯಾರದ್ದು ಅಂತ, ಫೋಟೋದಲ್ಲಿದ್ದವರು ಯಾರು ಅಂತ ಪ್ರಶ್ನೆ ಮಾಡಿದಾಗ, ನಿಮಗೆ ಅವರು ಸ್ನೇಹಿತರ ಪತ್ನಿ ಮಗು ಅದು ನಿಮಗೆಲ್ಲ ಮಹಿಳೆಯರು ಕಂಡ್ರೆ ಕಾಮುಕ ಏನೇನೋ ಶಬ್ದ ಉಪಯೋಗಿಸ್ಬಿಟ್ರು ಅವರು ಸುಪ್ರಿಯಾ ಶ್ರೀನಾಥ್ ಅವರು. ಇವರು ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಹೆಂಗೆ ಬೇಕು ಹಂಗೆ ಪ್ರಶ್ನೆ ಮಾಡ್ಬೋದು. ಆದರೆ ಅಟ್ ದ ಸೇಮ್ ಟೈಮ್ BJP ಆಡಳಿತ ಪಕ್ಷವಾದ BJP ಅವರು ಇವ್ರನ್ನ ಪ್ರಶ್ನೆ ಮಾಡುವಂಗಿಲ್ಲ ಸ್ವಾಮಿ. ಏನೂ ಕೇಳೋಂಗಿಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರು ಅಂತ ಕೇಳುವಂಗಿಲ್ಲ. ಚಳಿಗಾಲದ ಅಧಿವೇಶನದೊಳಗೆ ಮತ್ತೊಂದು ತಿಂಗಳು ಹೋಗಿ ಬಂದರೂ ಕೂಡ ಕೇಳಬಾರ್ದು. ಒಟ್ಟಿನಲ್ಲಿ ಲೋಕಸಭಾ ಅಧಿವೇಶನ ರಾಹುಲ್ ಗಾಂಧಿ ಹಾಗೂ ಇಂಡಿ ಮೈತ್ರಿಕೂಟ ಈ ಸಲ ಅಂತೂ 2024 ನಂತರ ಅಂತೂ ಒಂದೂ ಸದನ ಸರಿಯಾಗಿ ನಡೆದಿಲ್ಲ. ಬಹುತೇಕ ಒಂದು ದಿವಸನೂ ಸರಿಯಾಗಿ 8 ತಾಸು ಹೋಗಲಿ 1 ತಾಸನ್ನು ನೆಟ್ಟಗೆ ನಡೆದಿಲ್ಲ. ಬರೀ ಮುಂದಾಗ್ತಾ ಅಂತೂ ಇಂತೂ 20-24 ದಿವಸ ವೇಸ್ಟ್ ಆಗೋಯ್ತು.
ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಯಿತು. ಸಾರ್ವಜನಿಕರ ಹಣ ವ್ಯರ್ಥ ಆಯಿತು. ಮುಂದಿನ ದಿನಗಳಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರು ಇದಕ್ಕೊಂದು ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ ಲೋಕಸಭಾ ಅಧಿವೇಶನ ಹೀಗೆ ಹುಣಸೆಹಣ್ಣಲ್ಲಿ ಅಂದರೆ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಅಂದರೆ ನೀರಲ್ಲಿ ಹೋಮ ಮಾಡ್ದಂಗೆ ಕೆಲವೊಂದು ಉಕ್ತಿಗಳಿದಾವಲ್ಲ, ಆ ರೀತಿ ವೇಸ್ಟಾಗಿ ಹೋಗ್ತವೆ. ಜನರ ತೆರಿಗೆ ಹಣಕ್ಕೆ ಬೆಲೆ ಇಲ್ವಾ ಅಂತ ಜನರು ಎಲ್ಲಿ ಬೇಕಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ವಿರೋಧ ಪಕ್ಷಗಳಿಗೂ ಅದೇ ರೀತಿ ನಿಂದಿಸ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷನೂ ಯಾಕೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಕೈಗೊಂಡಂಗೆ ಅಂತ. ಇದರ ಕುರಿತು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ, ಎಂಡ್ ಸ್ಕ್ರೀನಲ್ಲಿ ಕೊನೆಯಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಬಾಯ್ ತಪ್ಪಿನಿದ್ರೆ ತಪ್ಪಾದರೆ ಕ್ಷಮೆ ಇರಲಿ. ಜೈ ಹಿಂದ್, ವಂದೇ ಮಾತರಂ. ಪೂರ್ತಿ ವಿಡಿಯೋ ಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು. ಬಾಯ್ ಸ್ನೇಹಿತರೆ.